ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪೇಷು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಸ್ವೇತರಸ್ವಾಭಿನ್ನತೆಯಾಪಿ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತॄಣಾಂ. ನಮ್ಮ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಈ ಪಂಕ್ತಿಯ ಪದಚ್ಛೇದ ಪ್ರತಿಪದಾರ್ಥ ತಾತ್ಪರ್ಯವನ್ನು ಹೇಳಿಕೊಂಡಿದ್ದೇವೆ. ಇವಾಗ ವಿಶೇಷ ವಿವರಣೆಯನ್ನು ನೋಡೋಣ. ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪೇಷು ಪೃಥಕ್ ಪೃಥಕ್ ಎಂಬುವ ಈ ಪ್ರಮೇಯದ ವಿವರಣೆ ನೋಡೋಣ. ವಾಯುದೇವರು ಧ್ಯಾನಾರ್ಥವಾಗಿ ಸ್ವೀಕರಿಸಿದ ಭಗವಂತನ ರೂಪಗಳಲ್ಲಿ ಪ್ರತಿಯೊಂದು ರೂಪದಲ್ಲಿಯೂ ಭಗವಂತನ ಅನಂತ ರೂಪಗಳಲ್ಲಿದೆ. ಭಗವಂತನ ಅನಂತ ರೂಪಗಳಲ್ಲಿಯೂ ಒಂದೊಂದು ರೂಪದಲ್ಲೂ ಅನಂತ ಗುಣಗಳು ಇವೆ ಅಂತ ಹೇಳಿದಲ್ಲಿ ನೋಡೋಣ. ಭಗವಂತನ ಪ್ರತಿಯೊಂದು ರೂಪದಲ್ಲಿ ಅನಂತ ರೂಪಗಳಿವೆ. ಅಷ್ಟೇ ಅಲ್ಲ, ಭಗವಂತನ ಮಹಿಮೆ ಅದ್ಭುತವಾದದ್ದು, ಅಪಾರವಾದದ್ದು, ಅಗಮ್ಯವಾದದ್ದು. ರಾಘವೇಂದ್ರ ಗುರು ಸಾರ್ವಭೌಮರ ಮಹಿಮೆಗಳೇ ಅಗಮ್ಯ ಅಂತ ಹೇಳ್ತಾರೆ. ಅಗಮ್ಯ ಮಹಿಮಾಲೋಕೆ ಅಂತ. ರಾಯರ ಮಹಿಮೆಗಳೇ ಅಗಮ್ಯವಾದಾಗ ಸರ್ವೋತ್ತಮನಾದ ಜಗನ್ನಾಥನಾದ ಜಗದೊಡೆಯನಾದ ಭಗವಂತನ ಮಹಿಮೆಗಳು, ಅವನ ಗುಣಗಳು, ರೂಪಗಳು ಅಗಮ್ಯ, ಅನಂತ. ಈ ಪ್ರಮೇಯವನ್ನೇ ಜಗನ್ನಾಥದಾಸರು ಫಲವಿದು ಬಾಳುವುದಕ್ಕೆ ಎಂಬ ಗ್ರಂಥದಲ್ಲಿ ಒಂದು ಪದ್ಯದಲ್ಲಿ ಹೇಳ್ತಾರೆ. ಜಗನ್ನಾಥದಾಸರು ಸಕಲ ಮಧ್ವ ಸಿದ್ಧಾಂತ ಸಾರಭೂತವಾಗಿ ಅಣುಸುಧಾ ಎಂದು ಕರೆಯಲ್ಪಡುವಂತಹ ಹರಿಕಥಾಮೃತ ಸಾರ ಎಂಬ ಗ್ರಂಥವನ್ನು ರಚನೆ ಮಾಡಿ, ಆ ಹರಿಕಥಾಮೃತ ಸಾರದ ಸಾರಭೂತವಾಗಿ ಫಲವಿದು ಬಾಳುವುದಕ್ಕೆ ಎಂಬುವಂತಹ ಒಂದು ಪುಟ್ಟು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥದಲ್ಲಿ ಇರುವಂಥದ್ದು ಈ ಪದ್ಯ. ಭಗವಂತನ ಪ್ರತಿಯೊಂದು ರೂಪದಲ್ಲೂ ಅನಂತ ರೂಪಗಳಿವೆ ಎಂಬುವಂತಹ ಈ ಪ್ರಮೇಯವನ್ನು ಆ ಪದ್ಯ ಹೀಗೆ ಹೇಳುತ್ತೆ. ಒಂದು ರೂಪದೊಳ ಅನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೆ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾಳುವುದಕ್ಕೆ. ಭಗವಂತನ ಒಂದು ರೂಪದಲ್ಲಿ ಅನಂತ ರೂಪಗಳಿವೆ. ಅಷ್ಟೇ ಅಲ್ಲ, ಒಂದೊಂದು ರೂಪವು ಅನಂತ ಗುಣಗಣ ಸಹಿತವಾಗಿ, ಪ್ರತಿಯೊಂದು ಭಗವಂತನ ರೂಪವು ಅನಂತ ಗುಣ ಸಮೂಹದಿಂದ ಕೂಡಿಕೊಂಡಿದೆ. ಇಂತಹ ಭಗವಂತನಿಗೆ ಹಿಂದೆ ಮುಂದೆ ಎಂದೆಂದಿಗೆ, ಹಿಂದೆ ಭೂತಕಾಲದಲ್ಲಿ,
ಮುಂದೆ ಭವಿಷ್ಯತ್ ಕಾಲದಲ್ಲಿ ಎಂದಿಗೂ ಈ ವರ್ತಮಾನ ಕಾಲದಲ್ಲಿ ತ್ರಿಕಾಲಗಳಲ್ಲಿ ಇಂತಹ ಗೋವಿಂದಗೆ ಸರಿ ಮಿಗಿಲಿಲ್ಲೆಂತೆಂಬುದೇ. ಇಂತಹ ಗೋವಿಂದನಿಗೆ ಸಮಾನವಾದ ಶ್ರೇಷ್ಠವಾದ ಇನ್ನೊಬ್ಬರು ಇಲ್ಲ ಎಂದು ತಿಳಿಯುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಪ್ರತಿಯೊಂದು ರೂಪದಲ್ಲೂ ಅನಂತ ರೂಪಗಳಿವೆ ಅಂದರೆ ಹೇಗೆ? ರಾಮರೂಪದಲ್ಲಿ ಕೃಷ್ಣಾದಿ ರೂಪಗಳು, ಕೃಷ್ಣದಲ್ಲಿ ರಾಮಾದಿ ರೂಪಗಳು ಇವೆ. ಆದರೆ ಭಗವಂತ ಸ್ವೇಚ್ಛಾನುಸಾರ ತನ್ನ ಇಚ್ಛೆಗೆ ಅನುಸಾರವಾಗಿ ಒಂದೊಂದು ರೂಪವನ್ನು ತೋರಗೊಡುತ್ತಾನೆ, ಅಭಿವ್ಯಕ್ತಿ ಮಾಡ್ತಾನೆ. ಕೃಷ್ಣ ರೂಪದಲ್ಲಿ ರಾಮರೂಪವಿದೆ ಎಂಬುವಂಥದ್ದು ನಮಗೆ ಗೊತ್ತಾಗುತ್ತೆ ಭಾಗವತದಲ್ಲಿ. ಸ್ಯಮಂತಕ ಮಣಿಯನ್ನು ತರುವುದಕ್ಕೆ ಕೃಷ್ಣ ಹೋದಾಗ, ಜಾಂಬವಂತನ ಗುಹೆಗೆ ಹೋದಾಗ ಅಲ್ಲಿ ಜಾಂಬವಂತ ಕೃಷ್ಣನೇ ರಾಮ ಅಂತ ತಿಳಿಯದೆ ಕೃಷ್ಣನ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಕೃಷ್ಣ ನಾನೇ ರಾಮ ಅಂತ ತನ್ನ ರಾಮರೂಪವನ್ನು ತೋರಿದಾಗ ಜಾಂಬವಂತ ಭಗವಂತನಿಗೆ ಶರಣಾಗಿ ಅಪರಾಧವನ್ನು ಕ್ಷಮಿಸು ಅಂತ ಪ್ರಾರ್ಥಿಸಿ ತನ್ನ ಮಗಳಾದ ಜಾಂಬವತಿಯ ಜೊತೆಗೆ ಶಮಂತಕ ಮಣಿಯನ್ನು ಕೊಡೋದೇ ಅಲ್ಲದೆ ತನ್ನ ಮಗಳಾದ ಜಾಂಬವತಿಯನ್ನು ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಹೀಗೆ ಪುರಾಣದಲ್ಲಿ ಭಗವಂತನ ಒಂದು ರೂಪದಲ್ಲಿ ಅನೇಕ ರೂಪಗಳು ಇವೆ ಎಂಬುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಭಗವಂತನ ಒಂದೊಂದು ರೂಪಗಳು ಅನಂತ ಗುಣಗಳಿಂದ ಪೂರ್ಣವಾದದ್ದು ಎಂಬುವಂಥದ್ದು. ಅದನ್ನೇ ಜಗನ್ನಾಥದಾಸರು ಹೇಳ್ತಾರೆ, ಒಂದು ರೂಪದೊಳ ಅನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ. ಇದೇ ವಿಷಯವನ್ನು ಸತ್ತತ್ತ ರತ್ನಮಾಲಾ ಗ್ರಂಥ ಈ ರೀತಿ ಹೇಳುತ್ತೆ. ಪ್ರತ್ಯೇಕಂತು ಗುಣಾಃ ಸರ್ವೇಪ್ಯನಂತಾನಂತದಾ ಮತಾಃ ಪ್ರತ್ಯೇಕಂತು ಗುಣಾಃ ಸರ್ವೇ ಸದಾ ಸರ್ವಗುಣಾತ್ಮಕಾಃ ಗುಣಾಂತರ ವಿಶೇಷಾಶ್ಚ ಯಥಾರೂಪಾಣಿ ತೇ ಗುಣಾಃ ಸಮಸ್ತ ಗುಣಪೂರ್ಣಾಶ್ಚ ಕ್ರಿಯಾರೂಪಾದಿಭಿರ್ಯುತಾಃ ಗುಣಾನಾಂ ಯೇ ಗುಣಾಸ್ತೇಪಿ ಗುಣಪೂರ್ಣಾಃ ಪುನಸ್ತತಾ ಪರಸ್ಪರಮಭಿನ್ನಾಶ್ಚ ಧರ್ಮಾಃ ಸರ್ವೇಪಿ ತದ್ಗತಾಃ ತದಭಿನ್ನಾ ಗುಣಾಃ ನಿತ್ಯಮಪಿ ಸರ್ವೇ ವಿಶೇಷತಃ ಎಂದು ನಮಗೆ ಸಪ್ತರತ್ನಮಾಲಾ ಗ್ರಂಥ ಹೇಳುತ್ತೆ. ಈ ಶ್ಲೋಕದ ಭಾವ ಈ ರೀತಿಯಾಗಿದೆ. ಶ್ರೀಹರಿಯ ಅನಂತ ರೂಪಗಳಲ್ಲಿ ಒಂದೊಂದು ಅನಂತ ಗುಣ ಪೂರ್ಣವಾದದ್ದು. ಶ್ರೀಹರಿ ಅನಂತ ರೂಪಗಳು ಉಳ್ಳವನಾಗಿದ್ದಾನೆ. ಆ ಅನಂತ ರೂಪಗಳಲ್ಲಿ ಭಗವಂತನ ಒಂದೊಂದು ರೂಪವು ಅನಂತ ಗುಣಗಳಿಂದ ಕೂಡಿಕೊಂಡಿದೆ. ಒಂದೊಂದು ಗುಣವು ಪ್ರತ್ಯೇಕವಾಗಿ ಅನಂತವಾಗಿದೆ. ಒಂದೊಂದು ಗುಣ ಪ್ರತ್ಯೇಕವಾಗಿ ಅನಂತವಾಗಿದೆ. ಅದರಲ್ಲಿ ಒಂದೊಂದು ಗುಣವು ಸರ್ವಗುಣಾತ್ಮಕವಾಗಿದೆ. ಅಂದರೆ ಜ್ಞಾನದಲ್ಲಿ ಜ್ಞಾನ ಎಂಬ ಗುಣದಲ್ಲಿ ಆನಂದಾದಿಗಳು, ಆನಂದ ಎಂಬ ಗುಣದಲ್ಲಿ ಜ್ಞಾನಾದಿಗಳು, ಈ ರೀತಿಯಾಗಿ ಒಂದೊಂದು ಗುಣವು ಸರ್ವಗುಣಾತ್ಮಕವಾಗಿದೆ. ರೂಪಗಳಂತೆ ಗುಣಗಳು ಅನಂತವೇ. ಭಗವಂತನ ರೂಪಗಳು ಹೇಗೆ ಅನಂತವೋ ಹಾಗೆ ಭಗವಂತನ ಗುಣಗಳು ಅನಂತವಾಗಿದೆ. ಎಲ್ಲ ರೂಪಗಳು ಗುಣಾತ್ಮಕವಾಗೂ ಕ್ರಿಯಾತ್ಮಕವಾಗೂ ಇದೆ. ಭಗವಂತನ ಎಲ್ಲ ರೂಪಗಳು ಎಲ್ಲ ಗುಣಗಳಿಂದ ಕೂಡಿಕೊಂಡಿದೆ, ಎಲ್ಲ ಕ್ರಿಯೆಗಳಿಂದ ಕೂಡಿಕೊಂಡಿದೆ. ಇನ್ನು ಗುಣ ವಿಶೇಷಗಳು ಪುನಃ ಗುಣಪೂರ್ಣಗಳಾಗಿದೆ. ನಾನಾ ಪ್ರಕಾರವಾಗಿರುವ ಗುಣಗಳು ಮತ್ತು ಒಂದೊಂದು ಗುಣಪೂರ್ಣವಾಗಿದೆ. ಅಷ್ಟೇ ಅಲ್ಲ, ರೂಪ ಗುಣ ಕ್ರಿಯೆಗಳು ನಮಗೆ ಬೇರೆ ಬೇರೆಯಾಗಿ ತೋರಿದರು. ಅಂದರೆ ರೂಪ ಬೇರೆ, ಗುಣ ಬೇರೆ, ಕ್ರಿಯೆ ಬೇರೆ. ಭಗವಂತನ ಗುಣ, ರೂಪ, ಕ್ರಿಯೆ ಪರಸ್ಪರವು ಭೇದವಾಗಿ, ಬೇರೆಯಾಗಿ, ಭಿನ್ನವಾಗಿ ಕಾಣುತ್ತಿದ್ದರು. ಪರಸ್ಪರ ಅವೆಲ್ಲವೂ ಕೂಡ ಅಭಿನ್ನಗಳೇ.
ಅವುಗಳ ಮಧ್ಯೆ ಭೇದವಿಲ್ಲ. ಆದರೆ ಭಿನ್ನವಾಗಿ ಏಕೆ ಕಾಣ್ತಾ ಇದೆ ಅಂದರೆ ವಿಶೇಷ ಬಲದಿಂದ. ಇದು ಭಗವಂತನ ರೂಪ. ರೂಪ ಎಂಬ ವಿಶೇಷದಿಂದ ಬೇರೆಯಾಗಿ ಕಾಣುತ್ತೆ, ಗುಣ ಎಂಬ ವಿಶೇಷದಿಂದ ಬೇರೆಯಾಗಿ ಕಾಣುತ್ತೆ, ಕ್ರಿಯಾ ಎಂಬ ವಿಶೇಷದಿಂದ ಬೇರೆಯಾಗಿ ಕಾಣುತ್ತೆ. ಆದರೆ ಗುಣರೂಪ ಕ್ರಿಯೆಗಳು ಭಗವಂತನದು ಬೇರೆ ಬೇರೆಯಾಗಿ ವಿಶೇಷ ಬಲದಿಂದ ಕಂಡರೂ ಆ ಮೂರರಲ್ಲಿ ಭೇದವಿಲ್ಲ, ಅಭೇದವಿದೆ. ಭಗವಂತನ ರೂಪ ಗುಣ ಬೇರೆ ಅಲ್ಲ, ಭಗವಂತನ ಗುಣ ಕ್ರಿಯಾ ಬೇರೆ ಅಲ್ಲ, ಭಗವಂತನ ಕ್ರಿಯೆ ಗುಣ ರೂಪಗಳು ಬೇರೆ ಅಲ್ಲ. ಅವೆಲ್ಲವೂ ಅಭಿನ್ನವಾಗಿ ಅನಂತವಾಗಿ ಇದೆ. ಈ ವಿಷಯವನ್ನೇ ತತ್ವಸುವಾಲಿ ಹೇಳುತ್ತೆ. ಎಲ್ಲಿ ಹರಿರೂಪ ಮತ್ತಲ್ಲಿ ಗುಣಕ್ರಿಯೆಗಳು, ಅಲ್ಲೇ ಗುಣರೂಪ ಕ್ರಿಯೆಗಳು. ಕ್ರಿಯೆಗಳು ಗುಣರೂಪ ಬಲ್ಲವನೇ ಜ್ಞಾನಿ ಜಗದೊಳು ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಹರಿರೂಪಗಳಿವೆಯೋ ಅಲ್ಲಿ ಭಗವಂತನ ಗುಣಕ್ರಿಯೆಗಳು ಇವೆ. ಎಲ್ಲಿ ಭಗವಂತನ ಗುಣಕ್ರಿಯೆಗಳಿದೆಯೋ ಗುಣರೂಪಗಳಿದೆಯೋ ಅಲ್ಲಿ ಕ್ರಿಯೆಗಳಿದೆ. ಎಲ್ಲಿ ಭಗವಂತನ ಕ್ರಿಯೆಗಳಿವೆಯೋ ಅಲ್ಲಿ ಭಗವಂತನ ಗುಣರೂಪಗಳು ಇವೆ ಅಂತ ಯಾವನು ತಿಳಿದಿರುತ್ತಾನೋ ಅವನು ಜ್ಞಾನಿ. ಈ ಜಗತ್ತಿನಲ್ಲಿ ಜಗದೊಳಗೆ ಅವನೇ ಜ್ಞಾನಿ ಅಂತ ತತ್ವಸುವಾಲಿ ಗ್ರಂಥ ಹೇಳ್ತಾ ಇದೆ. ಒಟ್ಟಾರೆ ಇಲ್ಲಿ ನಮಗೆ ಈ ಪ್ರಮೇಯ ವಿಷಯವೇನು ಅಂತ ಮತ್ತು ಒಂದು ಬಾರಿ ನಾವೆಲ್ಲವೂ ಸೂಕ್ಷ್ಮವಾಗಿ ಸಂಗ್ರಹವಾಗಿ ಹೇಳಿಕೊಂಡ್ರೆ, ಭಗವಂತನು ಅನಂತ ರೂಪಗಳು ಉಳ್ಳವನಾಗಿದ್ದಾನೆ. ಭಗವಂತನ ಒಂದೊಂದು ರೂಪದಲ್ಲಿ ಅನಂತ ರೂಪಗಳಿದೆ. ಭಗವಂತನ ಒಂದೊಂದು ರೂಪವೂ ಅನಂತ ಗುಣಗಳಿಂದ ಪೂರ್ಣವಾಗಿದೆ. ಭಗವಂತನ ಒಂದೊಂದು ಗುಣವೂ ಅನಂತವಾಗಿದೆ. ಭಗವಂತನ ಒಂದೊಂದು ಗುಣವು ಸರ್ವಗುಣಾತ್ಮಕವಾಗಿದೆ. ಭಗವಂತನ ಎಲ್ಲ ರೂಪಗಳು ಗುಣಾತ್ಮಕವೂ ಕ್ರಿಯಾತ್ಮಕವೂ ಆಗಿದೆ. ಭಗವಂತನ ರೂಪ ಗುಣ ಕ್ರಿಯೆಗಳು ಪರಸ್ಪರವೂ ಅಭಿನ್ನವಾಗಿದ್ದರೂ ವಿಶೇಷ ಬಲದಿಂದ ಭಿನ್ನವಾಗಿ ನಮಗೆ ಕಾಣುತ್ತದೆ. ಎಲ್ಲಿ ಭಗವಂತನ ರೂಪವಿರುತ್ತೋ ಅಲ್ಲಿ ಭಗವಂತನ ಗುಣಕ್ರಿಯೆಗಳಿರುತ್ತೆ. ಎಲ್ಲಿ ಭಗವಂತನ ಗುಣ ರೂಪಗಳಿರುತ್ತೋ ಅಲ್ಲಿ ಭಗವಂತನ ಕ್ರಿಯೆಗಳು ಇರುತ್ತೆ. ಎಲ್ಲಿ ಭಗವಂತನ ಕ್ರಿಯೆಗಳಿರುತ್ತೋ ಅಲ್ಲಿ ಭಗವಂತನ ಗುಣರೂಪಗಳು ಇರುತ್ತೆ ಎಂಬುವ ಈ ತತ್ವವನ್ನು ಬಲ್ಲವನೇ ಈ ಜಗದೊಳಗೆ ಜ್ಞಾನಿ ಎಂದು ತತ್ವಸುವಾಲಿ ಗ್ರಂಥ ಹೇಳ್ತಾ ಇದೆ ಅಂತ ಹೇಳ್ತಲ್ಲಿ, ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪೇಶು ಪೃಥಕ್ ಪೃಥಕ್ ಎಂಬುವಂತಹ ಪ್ರಮೇಯ ವಿಷಯವನ್ನು ಈ ಪಂಕ್ತಿಯಲ್ಲಿ ಹೇಳಿಕೊಂಡು, ನಾಳೆ ವೇದೋಕ್ತ ತದನುಕ್ತ ಭಾರತೋಕ್ತ ಎಂಬುವಂತಹ ಈ ಈ ಪದಗಳಲ್ಲಿರುವ ಪ್ರಮೇಯವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.